ಮೇರೆಗೆ ಜನರಿಗೆ ಅನ್ಯಾಯ ಮಾಡ್ತಿರ್ತಕ್ಕಂಥ ಹಿಂದಿನ ನೀರಾವರಿ ಸಚಿವರ ಹೇಳಿಕೆಗಳನ್ನು ಮತ್ತು ಇವತ್ತಿನ ಸರ್ಕಾರದ ಧೋರಣೆಯನ್ನು ದಾಖಲಾತಿಗಳ ಸಮೇತ ನಾನು ಜನರ ಮುಂದಿಡ್ತಕ್ಕಂಥ ಪ್ರಯತ್ನವನ್ನು ಮಾಧ್ಯಮದ ಮುಖಾಂತರ ಮಾಡ್ತಕ್ಕಂಥ ಪತ್ರಿಕಾಗೋಷ್ಠಿಯ ಸಂದರ್ಭದಲ್ಲಿ ಏಕಾಏಕಿ ನುಗ್ಗಿದಂಥ MB ಪಾಟೀಲ್ರ ಕೃಪಾ ಪೋಷಿತ ಬಳಗ ನನ್ನ ಮೇಲೆ ಹಲ್ಲೆ ಮಾಡಲಿಕ್ಕೆ ಬಂದರು, ನನ್ನ ಮೇಲೆ ವಾಟರ್ ಬಾಟಲ್ಗಳನ್ನು ಒಗೆದ್ರು, ನನಗೆ ಜೀವ ಬೆದರಿಕೆ ಹಾಕಿದ್ರು, ಅವಾಚ್ಯ ಶಬ್ದಗಳಿಂದ ಬೈದರು. ಅವೆಲ್ಲ ರೆಕಾರ್ಡ್ಸು ಮಾಧ್ಯಮ ಸ್ನೇಹಿತರಾದಂಥ ಮೇಲೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ನಾನು ಇದನ್ನು ಖಂಡಿಸ್ತೇನೆ. ನಾನೊಬ್ಬ ಸ್ವಾಭಿಮಾನಿ ವೀರಶೈವ ಲಿಂಗಾಯತ. ನನಗೆ ಮರಣವೇ ಮಹಾನ್ನಾಮಿ. ನನ್ನ ಕುಟುಂಬವನ್ನು ಒಡೆಯೋದಕ್ಕೆ ಯಾವ ಕಾರಣಕ್ಕೂ ಬಿಡೋದಿಲ್ಲ. ನನ್ನ ಪ್ರಾಣ ಹೋದರೂ ಸರಿ. ಏನು ನೀರಾವರಿ ಇಲಾಖೆಯಲ್ಲಿ ಸಾವಿರಾರು ಕೋಟಿ ಲೂಟಿ ಮಾಡಿರ್ತಕ್ಕಂಥ ಈ ನೀರಾವರಿ ಮಾಜಿ ಸಚಿವರ ಇತಿಹಾಸವನ್ನು ದಾಖಲಾತಿಗಳ ಸಮೇತ ಸರ್ಕಾರದ ಮುಂದೆ ಇಡ್ತೇನೆ. ಮುಂದಿನ ಅಧಿವೇಶನದಲ್ಲಿ ಇದಕ್ಕೆ ಸಂಪೂರ್ಣವಾದ ತನಿಖೆಗೆ ಆಗ್ರಹ ಮಾಡಿ, ತನಿಖೆ ಆದವರೆಗೆ ನನ್ನ ಹೋರಾಟ ನಿಲ್ಲೋದಿಲ್ಲ. ಲಿಂಗಾಯತ ಸಮುದಾಯವನ್ನು ಒಡೆಯೋದಕ್ಕೆ ಯಾವ ಕಾರಣಕ್ಕೂ ಅವಕಾಶ ಮಾಡಿಕೊಡೋದಿಲ್ಲ. ನಾನು ಈ ಕೂಡಲೇ ಸುದ್ದಿಗೋಷ್ಠಿ ಮುಗಿದ ತಕ್ಷಣವೇ ನಾನು ಮತ್ತೆ SP ಆಫೀಸ್ಗೆ ಹೋಗ್ತಾ ಇದ್ದೇನೆ ಮತ್ತು ಸ್ಪೀಕರ್ ಅವರಿಗೂ ದೂರು ಕೊಡ್ತಾ ಇದ್ದೇನೆ. ನನಗೆ ಕಾನೂನಾತ್ಮಕ ಏನು ಕ್ರಮವನ್ನು ತಗೊಳ್ಬೇಕು ಅನ್ನೋದ್ರ ಬಗ್ಗೆ ನಮ್ಮ ಪಕ್ಷದ ನಾಯಕರ ಜೊತೆ ಚರ್ಚೆ ಮಾಡಿ ಮುಂದಿನ ಕ್ರಮ ತಗೊಳ್ತೇನೆ. ಏನು ರಕ್ಷಣೆ ಏನಾದರೂ ಕೇಳ್ತಾ ಇದ್ರಿ ಸರ್ SP ಅವ್ರಿಗೆ? ನಾನು ಹೇಳಿದಿಲ್ಲ. ನಾನು ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಹುಟ್ಟಿದವನು. ನಮಗೆ ಮರಣವೇ ಮಹಾನ್ನಾಮಿ. ನಾಳೆ ಬರುವುದು ಹಿಂದೆ ಬರಲಿ, ಹಿಂದೆ ಬರುವುದು ಈಗಲೇ ಬರಲಿ. ಇದಕ್ಕಾರಂಜುವರು, ಇದಕ್ಕಾರು ಅಳುಕುವರು. MB ಪಾಟೀಲ್ರೇ, ಈ ರೀತಿಯಾದಂಥ ಗುಂಡಾಗಿರಿ ಒಬ್ಬ ಗೃಹ ಸಚಿವರ ತಮ್ಮ ಒಂದು ಬೆಂಬಲದಿಂದ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಇದನ್ನು ನಾನು ಖಂಡಿಸ್ತೇನೆ. ಮತ್ತು ಇದರ ಜೊತೆಯಲ್ಲಿ ಕಳೆದ 2 ದಿನಗಳ ಹಿಂದೆ ಮಾಧ್ಯಮದ ಮೇಲೆ ಹಲ್ಲೆ ಆದರೆ ನನಗೆ ಅದಕ್ಕೆ ಜವಾಬ್ದಾರನಂತ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಹೇಳಿಕೆಗೆ ಇಂದಲೇ ಇದೊಂದು ಪ್ರಚೋದನೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿ ಗುಂಡಾಗಿರಿ ಸಂಸ್ಕೃತಿ ಉಳ್ಳವರು. ಈ ಸರ್ಕಾರ ಗುಂಡಾ ಸರ್ಕಾರ. ಇದನ್ನು ಚುನಾವಣೆಯಲ್ಲಿ ಸೋಲಿಸೋದ್ರ ಮುಖಾಂತರ ಎಲ್ಲ ಕ್ಷೇತ್ರಗಳಲ್ಲಿ ಮೈತ್ರಿಕೂಟದ ಅಭ್ಯರ್ಥಿಗಳನ್ನು ಸೋಲಿಸೋದ್ರ ಮುಖಾಂತರ ಜನ ಉತ್ತರ ಕೊಡ್ತಾರೆ. ಮೇ 24ನೇ ತಾರೀಕು ಈ ಸರ್ಕಾರ ಬಿದ್ದೋಗ್ತದೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಸರಿ, ನಡಳ್ಳಿ ಅಂತವ್ರಿಗೆ ಉತ್ತರ ಕೊಡೋ ಅವಶ್ಯಕತೆ ನನಗಿಲ್ಲ. ನಾನೇನು ನೀರಾವರಿ ಅಭಿವೃದ್ಧಿ ಮಾಡಬೇಕು ಎಲ್ಲ ಅಭಿವೃದ್ಧಿ ಮಾಡಿದ್ದೀನಿ, ಜನರಿಗೆ ಗೊತ್ತಿದೆ. ಅವ್ರಿಗೆ ಉತ್ತರ ಕೊಡುವಂತ ನನಗೆ ನಾನು ಈಗಾಗಲೇ ಇವತ್ತು ಸ್ಪಷ್ಟಪಡಿಸಿದ್ದೇನೆ. ಬಲೆ ಹುಚ್ಚ ಸಿನಿಮಾ ನೋಡ್ಬೇಕು. ಅವರು ನನ್ನನ್ನು ಅರೆ ಹುಚ್ಚ ಅಂತ ಕರೆದಿದ್ರಲ್ಲ, ಬಲೆ ಹುಚ್ಚ ಸಿನಿಮಾ ನೋಡಿ ರಾಜ್ಕುಮಾರ್ ಒಬ್ಬ CID ಆಗಿ ಹೇಗೆ ಲೂಟಿ ಹೊಡೆಯೋದನ್ನು ಕಂಡುಹಿಡಿದ್ರು, ಅದೇ ನೀರಾವರಿ ವಿಷಯದಲ್ಲಿ ಉತ್ತರ ಕರ್ನಾಟಕದ ಬಲೆ ಹುಚ್ಚನಾಗಿ ಏನು ನೀವು ಹಗರಣಗಳನ್ನು ಮಾಡ್ತಾ ಇದ್ದೀರಿ, ಲೂಟಿ ಹೊಡಿತಾ ಇದ್ದೀರಿ, ನೀವು ಹೊರಗೆ ತರ್ತಕ್ಕಂಥ ಕೆಲಸ ಈ ಬಲೆ ಹುಚ್ಚ ಮಾಡಿ ತೋರಿಸ್ತೇನೆ ಅಂತಕ್ಕಂಥದ್ದು ನನ್ನ ಮಾತು. ಎಸ್ ಸರ್, ಥ್ಯಾಂಕ್ ಯು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.